ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಯಪ್ಪ ದೇವ್ರೆ, ಈ ಪೇರು ನೋಡಿದ್ರೆ ಭಯ ಆಗ್ತಾ ಇದ್ರು ಸ್ವಾಮಿ. ಅಲ್ಲಿ ಬ್ಯಾಟ್ರಿ ಅಲ್ಲಿ ಅಯ್ಯೋ ಸೊ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ. ಸೊ ನೀವು ಲಾಸ್ಟ್ ಎಪಿಸೋಡ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ಆ ದೇವ್ರ ಕೈಲಿ ಒದೆ ತಿಂದು ಆಸ್ಪತ್ರೆಗೆ ಹೋಗಿ ತುಂಬ ಬೇಜಾನ್ ಕಥೆಗಳು, ಸ್ಟೋರಿನೇ ನಡೆದೋಯ್ತು ಅದರಲ್ಲೆಲ್ಲ. ಅದಾದಮೇಲೆ ಮನ್ಸಿಗೊಂದು ಹಠ ಅಂತ ಇರುತ್ತಲ್ಲ, ಇಲ್ಲ ಯಾವುದಕ್ಕೂ ಬಗ್ಬಾರ್ದು, ಯಾವುದಕ್ಕೂ ಜಗಬಾರ್ದು ಅಂತ. ಆ ಕಾರಣದಿಂದ ಮತ್ತೆ ಇನ್ನೊಂದು ಭಯಾನಕ ಹಾಂಟೆಡ್ ಪ್ಲೇಸ್ ಬಂದಿದ್ದೀವಿ. ಈ ಪ್ಲೇಸ್ ಇರೋದು ಶಿವಮೊಗ್ಗ ಸಾಗರದಿಂದ ಸುಮಾರು ಒಂದು 15 ಕಿಲೋಮೀಟ್ರ್, 15ರಿಂದ 16 ಕಿಲೋಮೀಟ್ರ್ ಇದೆ. ಅಂಗನಕಟ್ಟೆ ಅಂತ ಒಂದು ಹಳ್ಳಿ ಇದು. ತುಂಬ ವಿಚಿತ್ರವಾದ ಕಥೆಗಳನ್ನ ಹೇಳ್ತಿದ್ದಾರೆ. ಅಲ್ಲಿ ಹಂಗಾಗಿತ್ತು, ಇಲ್ಲಿ ಹಿಂಗಾಗಿತ್ತು, ಏನೇನೋ ಆಗಿತ್ತು ಅಂತ ಹೇಳ್ತಿದ್ದಾರೆ. ಏನೇನಾಗಿತ್ತು, ಅಲ್ಲೇನಾಗಿತ್ತು, ಇಲ್ಲೇನಾಗಿತ್ತು ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ನಾನು ನಮ್ಮ ಜೊತೆ ನಮ್ಮ ದಿಲೀಪಣ್ಣ ಬಂದಿದ್ದೀವಿ. ಏನೇನಾಗುತ್ತೆ, ಏನೇನು ಬಿಡುತ್ತೆ, ಖಂಡಿತವಾಗ್ಲೂ ನಿಮ್ಮ ಮುಂದೆ ಪಿನ್ ಟು ಪಿನ್ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದೇನಾದ್ರು ಇದ್ದರೆ ಖಂಡಿತ ಕಾಣಿಸುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ನಾರ್ಮಲಾಗಿ ಹೇಳೋಣ. ಸೊ ಇನ್ನೊಂದು ಹೇಳಬೇಕು, ಒಂದು ನೀತಿ ಮಾತು ಈ ವಿಡಿಯೋದಲ್ಲಿ ಇವತ್ತು ಹೇಳಬೇಕು ಅನ್ನಿಸ್ತಾ ಇದೆ. ನಾವು ಮಾಡೋ ಕೆಲಸ ಮತ್ತು ನಮ್ಮ ನಿಯತ್ತು ಆ ಪರಮಾತ್ಮನ ಮೆಚ್ಚಿದ್ರೆ ಸಾಕು. ಬೇರೆಯವ್ರು ಮೆಚ್ಚೋ ಥರ ಬದುಕೋ ಅವಶ್ಯಕತೆ ಇಲ್ಲ. ನಮ್ಮ ನಿಯತ್ತು ಪರಮಾತ್ಮನ ಒಬ್ಬನಿಗೆ ಗೊತ್ತಿರಬೇಕು. ಅವ್ನಿಗೆ ಗೊತ್ತಿದೆ ಅಂತ ಅಂದ್ಕೊಂಡು ನೀನು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ. ಯಾರ ಅವಶ್ಯಕತೆಯೂ ನಮಗಿಲ್ಲ, ಯಾರಿಲ್ಲ ಅಂದರೂ ಕೂಡ ನಾವು ಬದುಕ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಒಬ್ಬರು ಮೆಸೇಜ್ ಕೊಡ್ದ. ಸೊ ಬನ್ನಿ, ಈ ಅಂಗನಕಟ್ಟೆಯಲ್ಲಿ ಏನೇನಿದೆ, ಏನೇನಿಲ್ಲ, ಸೊ ಆತ್ಮಗಳಿದೆಯಾ, ದೇವರಿದೆಯಾ ಅಥವಾ ದೈವ ಇದೆಯಾ ಎಲ್ಲ ತಿಳ್ಕೊಂಡು ಅನ್ವೇಷಣೆ ಮಾಡೋಣ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಮಾತಾಡೋಣ ಬನ್ನಿ. ಅಂಗನಕಟ್ಟೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಬರ್ತಾ ಒಂದು ಅಜ್ಜಿ ಹತ್ರ ಮಾತಾಡಿ ಆ ಕ್ಲಿಪ್ನ ಹಾಕಕ್ಕೆ ಶೂಟ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಸಾರಿ. ಒಂದು ಅಜ್ಜಿ ಹೇಳಿದ್ರು ಕತೆ. ನಿಮಗೆಲ್ಲ ರಾಹು ಅಂತ ಗೊತ್ತಿರ್ಬೋದು. ರಾಹು ಅಂತಂದರೆ ಒಂದು ಲಕ್ಷ್ಮೀ ಸ್ವರೂಪ. ಇಲ್ಲಿ ನಿಧಿ ಇರೋ ಜಾಗನ ಅದು ಕಾಯುವಂಥ ಒಂದು ದೇವರದು. ಸೊ ಅದನ್ನು ಯಾರಾದರೂ ನೋಡಿದ್ರೆ ಅಥವಾ ಅದ್ರಕಂಡು ಬೇರೆ ಯಾರ ಮೇಲಾದರೂ ಬಿದ್ದರೆ ಸಾಯೋವಂಥದ್ದು, ರಕ್ತ ಕರ್ಕೊಂಡು ಸಾಯೋವಂಥದ್ದು ಈ ಥರ ಎಲ್ಲ ನಡೆಯುತ್ತೆ. ಮತ್ತು ಸೂಕ್ಷ್ಮಗಳು ನಡೆಯುತ್ತೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಹೋಗ್ಬೇಕಾದ್ರೆ ಹಿಂದೆ ಬಂದು ಹೊಡಿಯೋದು, ಅಥವಾ ಮರ ಬೀಳ್ಸೋದು, ರೋಡ್ ಗಡ್ಡ ಏನಾದರೂ ಹೆಚ್ಚು ಕಮ್ಮಿ ಮಾಡೋದು, ಬೈಕಲ್ಲಿ ಹೋಗ್ತಿದ್ದೆ ಜಾರ್ ಬೀಳ್ಸೋದು, ಈ ಥರ ಎಲ್ಲ ನಡೀತಿದೆಯಂತೆ. ಬಟ್ ಅದನ್ನು ನಾನು ನಂಬ್ತೀನಿ. ಬಟ್ ನಿಮಗೂ ನಂಬಿಸ್ಬೇಕಲ್ಲ ಇನ್ನೊಂದು ಕತೆ ಇದೆ ಅಂತ. ಸೊ ಬನ್ನಿ ನನ್ನ ಜೊತೆ ಒಂದೊಂದಾಗಿ ಚೆಕ್ ಮಾಡ್ಕೊಂಡು ಹೋಗೋಣ. ಕಮಾನ್ ಯಾ. ಸೊ ನೋಡ್ತಿರ್ಬೋದು ಮರ ಎಲ್ಲ ಬೇರೆ ಲೆವೆಲ್ಗಿದೆ. ಇಲ್ಲಿ ನೋಡ್ತಿರ್ಬೋದು ತುಂಬ ಮುಳ್ಳಿನ ಮರಗಳೆಲ್ಲ ಇದೆ. ಮುಳ್ಳಿನ ಮರಗಳು ಏನಕ್ಕೆ ಬೆಳೆಯೋದು ಅಂತಂದರೆ ಎಲ್ಲಿ ತುಂಬ ವಾಮಾಚಾರ ಈ ಥರ ಸೂಕ್ಷ್ಮ ಜಾಗಗಳು ಇರುತ್ತೋ ಅಲ್ಲಿ ಮಾತ್ರ ಈ ಥರ ಮುಳ್ಳು, ಕಾಡು ಅಥವಾ ಗೊತ್ತಿಲ್ಲದಿರೋ ಮರಗಳೆಲ್ಲ ಇಲ್ಲೇ ಬೆಳೆಯೋಕ್ಕೆ ಸಾಧ್ಯ. ಸೀರಿಯಸ್ ಆಗಿ ಅಪ್ಪ ದೇವ್ರೆ, ನೀಲಗಿರಿ ಮರ ನೋಡಿದ್ರೆ ಆಗ್ತದೆ. ಎಷ್ಟು ಉದ್ದ ನೋಡಿ. ನೀಲಗಿರಿ ಮರ ನೋಡೋಣ. ಇಲ್ಲಲ್ಲ ನೀಲಗಿರಿ ಎಲ್ಲ ಅಂದಿ ಅದು ಏನದು ಅಲ್ಲಿ ಬಿಡು. ಇಲ್ಲಣ್ಣ, ಒಂದು ನಿಮಿಷ ಇಲ್ಲಿ ನೀನು ಈ ಸೈಡ್, ರೈಟ್ ಸೈಡ್ ಬಿಡು. ಇಲ್ಲಿ ರೈಟ್ ಸೈಡ್, ಇಲ್ಲಿ ಈ ಸೈಡ್ ಬಿಡು. ಅಲ್ಲೇನು ಇಲ್ಲಲ್ಲ. ಏನಿಲ್ಲ ಬಾಣ. ಬಟ್ ಆದ್ರೂ ಲಾಸ್ಟ್ ಟೈಮ್ ನೋಡಿದಾಗೆ ಭಯ ಆಗ್ತೈತೆ. ಲಾಸ್ಟ್ ಟೈಮ್ ಅದ್ರಲ್ಲಿ ತಿಂದಿದ್ದು ಒದೆಗಳು ನಾನು ನೆನೆಸ್ಕೊಳಕ್ಕಾಗಲ್ಲ ಅಣ್ಣ. ಸೀರಿಯಸ್ ಆಗಿ ಮರಗಳೆಲ್ಲ ನೋಡ ಏನು ಉದ್ದಾವೆ. ಅಪ್ಪ ನಂದಿ, ಅಲ್ಲೇನೋ ಕಾಣಿಸ್ತೈತೆ ನಂದಿ. ಇಲ್ಲಣ್ಣ, ಒಂದು ಸ್ವಲ್ಪ ಮನೆ ಹತ್ರ ಬ್ಯಾಟ್ರಿ ಬಿಡು. ಒಂದೊಂದೇ ಅಲ್ಲಿ ಬ್ಯಾಟ್ರಿ ಅಯ್ಯೋ ಏನದು ಅಯ್ಯೋ ಅದೇನೈತೆ. ಇಲ್ಲಣ್ಣ, ತೂ ಅಲ್ಲೇ ಇತ್ತು ನಂದಿ. ಇವಾಗಿತ್ತಣ್ಣ. ಇಲ್ಲ ಈಗ ಕಾಣಿಸ್ತು. ಅಣ್ಣ ಬಾ ಬಾ. ಅಯ್ಯೋ ನಾನ್ ಮಾತ್ರ ಬರಲ್ಲಪ್ಪ. ಅಣ್ಣ ಬಾರಣ, ಏನಾಗಲ್ಲ. ತೂ ನಾನು ಬರಲ್ಲ ನಂದಿ, ಅರ್ಥ ಮಾಡ್ಕೋ. ನಾನು ಬರೋಣ. ಏನು ಗೊತ್ತಾ, ಒಂದಕ್ಕೆ ಎರಡು ಆಗುತ್ತೆ. ಅದಕ್ಕೋಸ್ಕರ ಬಾರಣ, ಬಾರಣ. ನಾನು ನಿನ್ನ ಧೈರ್ಯದ ಮೇಲೆ ಬರ್ತಾ ಇದ್ದೀನಿ. ಅಣ್ಣ ಏನಾಗಲ್ಲ, ಬಾರಣ. ಏನಾಗುತ್ತೆ ನಾನು ನೋಡ್ತೀನಿ. ಯಾರೋ ಅಲ್ಲಿ ಯಾರೋ ಇದ್ದಾರೆ ನಂದಿ. ಯಾರಾದ್ರೂ ಇದ್ದೀರಾ ಇಲ್ಲಿ? ನಾನು ಕ್ಯಾಮ್ರಾನೇ ಆಫ್ ಮಾಡಿದ್ದೆ. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟಣ್ಣ.
ಕ್ಯಾಮ್ರಾ ಆಫ್ ಮಾಡ್ಬಿಡ. ಇಲ್ಲ 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 ಯಾರಾದ್ರು ಇದ್ದೀರಾ ಇಲ್ಲಿ? ಹಾಂ ಬಂಗ್ಲಿದಂಗೆ ಐತೆ. ಕೇಳಿಸ್ಬಿಡ ಸೌಂಡು. ಯಾರದು? ನಂದು ಯಾರು ನಂದಿದು? ಅಣ್ಣ ಬಾಯ್ಲಿ ಕೊಡೋಣ ಕ್ಯಾಮ್ರಾ. ನಿಮ್ಮ ಕೈಲಾಗಿಲ್ಲ ಅಂದ್ರೆ ಇಲ್ಲ ಭಯ ಆಯ್ತದ. ಕುಡಿದು ಒಂದು ನಿಮಿಷ. ಯಾರು ಇಲ್ಲಣ್ಣ ಇಲ್ಲಿ. ಯಪ್ಪ ನೀ ಹೆಂಗಾರ ಶೂಟ್ ಮಾಡ್ಕೊಂಡು ಬರಪ್ಪ, ನಾನು ಹೋಗ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ಯಾರದು? ಇಲ್ಲೇನು ಮಿಸ್ ಹೊಡಿತೈತೆ. ಏನು ಮಿಸ್ ಹೊಡಿತೈತೆ ಗೊತ್ತಾಗ್ತಿಲ್ಲ. ಐತೆ ಏನು ಇಲ್ವಲ್ಲ. ಏನದು? ಯಾರದು? ಯಾರದು? ನಾನು ನಿಮ್ಮನ್ನು ನೋಡಿದೆ. ಯಾರಾದ್ರು ಇದ್ದೀರಾ ಇಲ್ಲಿ? ನಾನು ನಿಮ್ಮನ್ನು ನೋಡಿದ್ದೀನಿ. ಯಾರಾದ್ರು ಇದ್ದೀರಾ? ಯಾರಾದ್ರು ಇದ್ದೀರಾ? ಥೂ, ಈ ತೆಂಗಿನ ಮರವನ್ನು ಬಾಯಿ ಬೀಳಿಸುತ್ತಪ್ಪ ನನಗೆ. ಹಾಂ ದೇವ್ರೆ. ಅಣ್ಣ ಸೌಂಡ್ ಕೇಳಿಸ್ತಾ? ಸೌಂಡ್ ಕೇಳಿಸ್ತೈತೆ. ಅಣ್ಣ ನೀ ಇಲ್ಲೇ ಇರೋ, ಬರಕ್ಕೆ ಹೋಗ್ಬೇಡ. ನನ್ನ ಭಯ. ನೀವು ಹುಷಾರು. ಇಲ್ಲ ಇರೋಣ, ನಾ ಇದ್ದೀನಿ. ಹುಷಾರು. ಅಲ್ಲಿ ಹೋಗ್ಬೇಡ. ಅಲ್ಲಿ ಒಂದು ನಿಮಿಷ ನೀನು ಲೆಫ್ಟ್ ಸೈಡ್ ನೋಡು. ಒಂದು ನಿಮಿಷ ಅಲ್ಲಿ ಅಲ್ಲಿ ಲೆಫ್ಟ್ ಸೈಡ್ ಬಿಡು. ಹಂಗೆ ಅದೇನಾ? ಇಲ್ಲ ಅಣ್ಣ. ಏನೋ ಸೌಂಡ್ ಬರ್ತಿದೆ. ಇಲ್ಲ ಅಣ್ಣ. ಅಣ್ಣ ಬಾರಣ ಇಲ್ಲಿ. ನೀನು ಹೋಗ್ತಿದ್ದೆ. ಬಾರಣ ಇಲ್ಲಿ. ಎಲ್ಲಿ ಹೋಗ್ತೈತಂದಿ? ಬನ್ನಿ ಬಾ. ನಿಮಿಷ ಎಲ್ಲೈತೆ? ಅಲ್ಲಿ ಹೋಗ್ತಿದ್ದೆ ನೋಡು. ಅಲ್ಲಿ ಹೋಗ್ತಿದ್ದೆ ನೋಡು. ಹೋಗ್ತೈತೆ. ಬೇಡ ಹೋಗ್ಬಿಡಂದಿ. ಬೇಡ ಜೂಮ್ ಮಾಡಿ ಬೇಡ ನಂದಿ. ಜೂಮ್ ಮಾಡಿ ಹೋಗ್ತೀನಿ. ಏನು ಹೋಗ್ತಿದ್ದೆ ನೋಡೋಣ ಅಲ್ಲಿ. ನೀವು ಹೋಗ್ತಿದ್ದಂದಿ. ಬೇಡ ನಂದಿ. ಬಾ ನಂದಿ. ಇಲ್ಲ ಬಾ ನಂದಿ. ನಮ್ಮ ಮಾತು ಕೇಳ ನಂದಿ. ಇಲ್ಲಿ ಹೋಗ್ಬಿಡುತ್ತೆ. ನಾನು ನಡಿ ಫಸ್ಟ್. ನಡಿ ಇಲ್ಲಿಂದ ಬಂದು ಓಡ್ ಬಾರಣ. ಬಂದ್ಬಿಡಿ ಅಣ್ಣ. ಇಲ್ಲಿದ್ರೆ ಸೇಫ್ ಅಲ್ಲ, ಬಂದ್ಬಿಡಿ. ಇಲ್ಲ ಇದ್ರೆ ಸೇಫ್ ಅಲ್ಲ, ಬಂದ್ಬಿಡಿ ಅಣ್ಣ. ಇಲ್ಲಿದ್ರೆ ಸೇಫ್ ಅಲ್ಲ, ಬಂದ್ಬಿಡಿ. ಇಲ್ಲ ಕಾಣಿಸ್ತಾ. ಕ್ಯಾಮ್ರಾ. ಅಯ್ಯಪ್ಪ ನಿಮ್ಮ ಸವಾಸನೆ ಬೇಡಪ್ಪ. ಬನ್ನಿ ನನ್ನ ಎತ್ತು ಬರೋ. ಬನ್ನಿ ಅಣ್ಣ. ನನ್ನ ಎತ್ತು. ಅಯ್ಯ ನನ್ನ ಎತ್ತು ಬೇಗ. ಅಯ್ಯಪ್ಪ ಅಯ್ಯೋ ನನ್ನ ಕೈಲಾಗಲ್ಲಪ್ಪ. ನೀನು ಸಮಸ್ಯೆ ಬೇಡ. ನಾನು ಮಾತ್ರ ಬರಲ್ಲ. ಕ್ಯಾಮ್ರಾ ತಗೊಂಡು. ಅಯ್ಯಪ್ಪ ಅಯ್ಯೋ ದೇವ್ರ ತಾಯ್ತ ಬೇರೆ ಕಟ್ಕೊಬೇಕಿತ್ತಪ್ಪ. ಹಿಡ್ಕೊಳ್ಳೋ. ನೀವು ನೋಡೋದಲ್ಲ, ಅಷ್ಟು ಭಯ ಆಗಿಲ್ಲ ಅಂದ್ರೂ ಅದು ರಾಹು, ಅದು ದೆವ್ವಕ್ಕಿಂತ ಒಳ್ಳೇದೇ. ಬಟ್ ದೇವ್ ಥರ ಅಲ್ಲ. ಅಂದರೆ ಒಂದು ನಿಧಿ ಆಗಿರ್ಬೋದು, ಒಂದು ಆಸ್ತಿ ಸಂಪತ್ತನ್ನು ಕಾಯುವಂಥ ಒಂದು ಅಧಿದೇವತೆ ಅದು. ಅದಕ್ಕೆ ನಾವು ಪೂಜೆ ಮಾಡಬೇಕು. ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾವು ಕೈ ಮುಕ್ಕೊಂಡು ಸ್ವಲ್ಪ ಭಯ ಬಿದ್ದೋ ಆದರೂ ಬಂದಿದ್ದೀವಿ ಈ ಕಡೆ. ಅದ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಬೇಕಿತ್ತು. ಎಲ್ಲಿ ನಿಧಿ ಇರುತ್ತೆ, ತುಂಬ ಪ್ರಾಚೀನ ಕಾಲದ ವಸ್ತುಗಳಿರುತ್ತೆ, ಅದನ್ನು ಕಾಯೋ ಅಧಿದೇವತೆಗೆ ರಾಹು ಅಂತ ಕರೀತಾರೆ. ಅದಕ್ಕೆ ಅದನ್ನು ನಾವು ತೊಗೋಬೇಕಾದ್ರೆ ಬಲಿ ಕೊಟ್ಟು, ಏನಾದರೂ ರಕ್ತ ಬಲಿ ಕೊಟ್ಟು ನಾವು ಎತ್ಕೊಬಹುದು. ಬಟ್ ಅಪ್ಪ ನಮ್ಮ ಕ್ಯಾಮ್ರಾಮನ್ಗಂತೂ, ನಮ್ಮ ದಿಲೀಪಣ್ಣಗಂತೂ ಕಾಲೇ ಏಟ್ ಆಯ್ತು. ಸೀರಿಯಸ್ ಆಗಿ ತುಂಬ ಲೇಟ್ ಆಯ್ತಣ್ಣ. ಸಮಯ ಬಾ ಹೋಗ್ಬಿಡೋಣ. ಬಾ ಇವಾಗಲಾ ಬೇಡ. ನಮ್ಮ ಮಾತು ಕೇಳೋ ಸಾಹಸ ಬೇಡ ನಂದಿ. ನಾನು ಹೇಳೋದೇನು ಗೊತ್ತಾ, ಇವಾಗ ತೋರಿಸಿದ್ ಸಾಕು ನಂದಿ. ಅಣ್ಣ ಎಂಡಿಂಗ್ ಬೈಟ್ ಒಂದು ಕೊಟ್ಕೊಂಡು ಸೀರಿಯಸ್ ಆಗಿ ಹೊರಟೋಣ. ಸರಿ ಎಂಡಿಂಗ್ ಅಂತಲ್ಲ, ಎಂಡಿಂಗ್ ನಮ್ದೇ ಎಂಡ್ ಮಾಡ್ಬಿಡ್ತದೆ. ಅರ್ಥ ಮಾಡ್ಕೋ. ನೀನೇನೋ ಧೈರ್ಯ ಆಗಿದ್ದಿ, ಏನೂ ಆಗಲ್ಲ. ಲಾಸ್ಟ್ ಟೈಮ್ ಏಟ್ ತಿನ್ಕೊಂಡ್ಬಂದಿದ್ದೆ. ನಂಗೆ ಅದಕ್ಕೆ ಭಯ ಆಯಿತು. ನೀನು ಇವತ್ತು ಏನಂದೆ, ಯಾವ್ದಾರು ಒಂದು ದೇವಸ್ಥಾನ ಶೂಟ್ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ. ಕಾಡೋಡೆ ಕರ್ಕೊಂಡ್ಬಿಟ್ಟಿದ್ದಾರೆ ಮಾಡ್ತಾ ಇದೆಯಾ. ಆ್ಯಕ್ಚುಲಿ ನಿಮಗೆಲ್ಲ ಇದೊಂದು ಕಾಮಿಡಿ ಹೇಳ್ಬೇಕು. ನಮ್ಮ ದಿಲೀಪಣ್ಣಗೆ ದೆವ್ವ ಅನ್ನೋದು ಫುಲ್ ಭಯ ಅಲ್ಲ, ಇನ್ನೇನೋ ಒಂದು ಸ್ವಲ್ಪ ಎಲ್ಲ ಆಗೋದು ನಿಜವಾಗೂ ಆಗ್ತಾಯಿಲ್ಲ ನಂದಿ. ಅರ್ಥ ಮಾಡ್ಕೋ ಪ್ಲೀಸ್. ಬಂದ್ಬಿಡು. ಬೇಡ ಬಾ. ಸರಿ ಅಣ್ಣ, ಆಯಿತು ಬನ್ನಿ.
ಆದ್ರೂ ಇನ್ನೊಂದು ಕಾಮಿಡಿ ವಿಷಯ ಏನಂದ್ರೆ ಇಂಥ ಶಕೆ ಇರೋ ಟೈಮಲ್ಲಿ ಅಂದ್ರೆ ಇಷ್ಟು ಚಳಿ ಇರೋ ಟೈಮಲ್ಲೂ ಫುಲ್ ಬೆವರ್ತಾ ಇದೆ ಸೀರಿಯಸ್. ಬೆವರ್ತಾ ಇರೋದು ನಂದು ಎಲ್ಲೆಲ್ಲೋ ಬೆವ್ತೋಗ್ಬಿಟ್ಟೈತೆ ನಂದು ನಿಜಕ್ಕೂ ಆಗ್ತಾ ಇಲ್ಲ ಸೀರಿಯಸ್. ನೀವು ನೋಡಿದ್ರೆ ನಂಗೆ ನಗ ಬರ್ತೈತೆ, ನಿಂಗೆ ನಗ ಐತೈತೆ ಅಂದ್ರೆ ನಮ್ಮ ಪ್ರಾಣ ಸಂಕಟ. ನಿಂಗೆ ಅರ್ಥ ಆಗಲ್ಲ. ಇವಾಗ ಕ್ಯಾಮ್ರಾ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟು ನೀನೇ ಶೂಟ್ ಮಾಡ್ಕೊಂಡ್ಬಿಡಿ ಅಂದ್ರೆ ಆಯ್ತು ಅಣ್ಣ. ಇಷ್ಟು ರಿಸ್ಕ್ ಎಲ್ಲ ತಗೊಂಡು ಮಾಡ್ತಿರೋದು ನಮ್ಮ ವ್ಯೂವರ್ಸ್ಗೋಸ್ಕರ. ನಂದಿ ವ್ಯೂವರ್ಸ್ ಗೊತ್ತು ನಂದಿ. ಆಯ್ತು ಅಪ್ಪ ಇವಾಗ ಬಾ ಸಾಕು ಹೋಗೋಣ ಬಾ ಗುರು. ಈ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದಿಲೀಪ್ ಅಣ್ಣಗೆ ಮೋಟಿವೇಶನ್ ಬರಲಿ. ಮೋಟಿವೇಶನ್ ನಾನು ನೆಕ್ಸ್ಟ್ ಟೈಮ್ ನಿನ್ನ ಜೊತೆ ಬರೋದೇ ನಂದಿ ಸೀರಿಯಸ್ ಆಗಿ. ನನ್ನ ಕೈ ಅಂತ ಆಗ್ತದ. ಈ ಆಲ್ಬಾ ನೋಡೋದು ಇದೇ ಸೌಂಡ್ ಎಲ್ಲ ಬರ್ತಿದ್ದೆ. ಯಾವ್ದು ಇದು ಅಣ್ಣ ಅಲ್ಲಿ ಸೀರಿಯಸ್ ಆಗಿ ನಂದಿ. ಇದು ಏನಿದೆ ಉತ್ತ ಇಲ್ಲ ಐತೆ ನಂದಿ. ಉತ್ತ ಇದೆ ಬಟ್ ಅಲ್ಲಿ ಅಣ್ಣ ಮೂಗುತ್ತ ಅದು ಅಲ್ಲಿ ಆವಿರಲ್ಲ ನಂದಿ. ಇಲ್ಲ ಅಣ್ಣ ಆವಿರಲ್ಲ. ನೋಡು ಬೈ ಕಡೆ ಯಪ್ಪ ನೀನ್ ಬಾ ನಂದಿ ಪ್ಲೀಸ್ ನಂದಿ. ನಂಗೆ ಇವಾಗ ಬತ್ತಿ ಬರೋ ನಂದಿ. ನಂದಿ ಪೊರೆ ನಂದಿ. ಅವನ್ ಪೊರೆ ಅವನ್ ಪೊರೆ ನಂದಿ. ಯಪ್ಪ ದೇವ ಸ್ವಾಮಿ ನೋಡು ಅಷ್ಟಪ್ಪ ಪೊರೆನೇ ಐತೆ ಅಂದ್ರೆ ಪಕ್ಕ ಇದು ಪಕ್ಕ ದೇವ್ರ ಮರ ಅನ್ನಿಸ್ತೈತೆ. ಪಕ್ಕ ಇಷ್ಟು ದೊಡ್ಡ ಹಾವು ಪೊರೆ ಬಿಟ್ಟಿದೆ ಅಂತಂದ್ರೆ ಬಿಡು. ಅಯ್ಯೋ ನಳ್ಳಪ್ಪ. ಅಯ್ಯೋ ದೇವ್ರೆ ಅಣ್ಣ ಇಷ್ಟಕ್ಕೆಲ್ಲ ನೀನ್ ಭಯ ಬಿದ್ರೆ ಆಗಲ್ಲ. ನಂದು ಭಯ ಅಲ್ಲ. ನಂದು ಏನು ಗೊತ್ತಾ, ಇವಾಗ ನೀನೇನೋ ಓಕೆ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಏನೋ ಒಂದು ತೋರಿಸ್ಬೇಕು. ನಾನು ಬರಲ್ಲ ಮುಂದಕ್ಕೆ, ನಿಜವಾಗ್ಲೂ ಬರಲ್ಲ ನಂದಿ. ಬಾರಣ ಇಲ್ಲಿ ಅಣ್ಣ ಏನಾಗಲ್ಲ ಬೈಲಿ. ಹೋಗ್ಬಿಡೋಣ ಬಾ ಹೋಗೋಣ ಬಾಯ್ತು. ನಂದಿ ಏನು ಗೊತ್ತಾ ಅಣ್ಣ, ಅದು ನೀನು ನಡ್ಕೊಂಡು ಹೋಗ್ತಾರ ಸೌಂಡ್. ನೀನು ಹೋಯ್ತಾನೆ ಇಲ್ಲ ಮುಂದಕ್ಕೆ ಸೌಂಡ್ ಬರ್ತೈತೆ. ಇಲ್ಲ ಬರೋಣ. ಓಯ್ ನಂದಿ ಸೈಲೆಂಟಾಗಿರು. ಲೈಟ್ ಆಫ್ ಮಾಡು ನಂದಿ. ಲೈಟ್ ಆಗಿ ನೀನು ಎದುರು ಬೇಡ ಮಾರಯ್ಯ. ನೀನು ಆ ಥರ ಶೇಕ್ ಆಗಬೇಡ. ಯಾವನ್ನ ಮರೆಯವನು ಯಾಕೆ ಈ ಥರ ಅಯ್ಯೋ ಅನ್ಸಿರ. ನಂದಿ 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 ಹಿಂದೆ ಬೈಲಿ ಹಂಗೆ ಒಂದು ನಿಮಿಷ. ನನ್ನ ಹತ್ರ ಇರು ಗುರು. ನೀವು ಬೈಲಿ ಗುರು ಒಂದು ನಿಮಿಷ. ನನ್ನ ಹತ್ರ ಇರು ನಂದಿ. ಅಲ್ಲಿ ಲೈಟ್ 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 ಏನೋ ನಂದಿ. ಕೆಳಗಡೆ ಕೂತ್ಕೋ ಕೆಳಗಡೆ ಕೂತ್ಕೋ ಕೆಳಗಡೆ ಕೂತ್ಕೋ. ಬ್ಯಾಟ್ರಿ ಬಿಡ್ಬೇಡ. ಒಂದು ನಿಮಿಷ ತಾಡೋ ನಂದಿ. ಅಲ್ಲಿ ನಂದಿ 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 ನೋಡ್ತಾ ಇದ್ದೀನಿ. ಒಂದು ನಿಮಿಷ ನಂದಿ. ಇಲ್ಲಿ ಝೂಮ್ ಮಾಡೋದು ಮುಂದೆ ನಡಿ. ಮುಂದೆ ಚಪ್ಪ ನೀನು ನನ್ನ ಪಕ್ಕ ಇರಪ್ಪ. ಬಾರಣ ಈಚೆ ಏನಾಗಲ್ಲ. ಏನು ಆಗಲ್ಲ. ಸೈಲೆಂಟ್ ಆಗಿರೋ ಬಾರಣ ಏನಾಗಲ್ಲ. ಒಂದು ನಿಮಿಷ ನಂದಿ ಬಾ ಅಂತಲ್ಲ ನಂದಿ. ಸೈಲೆಂಟ್ ಆಗಿರೋ ಅಪ್ಪ. ನೀನು ಅರ್ತಾ ಇದೆ ಕಣಪ್ಪ. ನಂಗೆ ಅರ್ಚೋಂಗ್ ಮಾಡ್ತಾ ಇದ್ದೆ. ನಾನು ಟೆನ್ಷನ್ ಕೊಡ್ಬೇಡ ನಂದಿ. ಕ್ಯಾಮ್ರಾ ಸ್ಪೋಟ್ ಹೊಂಟೋಗ್ಬಿಡ್ತೀನಿ ಅಣ್ಣ. ಅದು ಕಿಚ್ಚಿದ್ರೆ ನಮ್ಗೆ ಡೇಂಜರು. ಏನಪ್ಪ ಎಲ್ಲ ನೀನು ಎದುರಿಸ್ತೀಯಲ್ಲ ನಂದಿ. ಕಿಚ್ಚಬೇಡ ಅಂತಿದ್ದೆ. ಸೀರಿಯಸ್ ಹೊರಟೋಗೋಣ. ಸುಮ್ಮನೆ ಪಾಸ್ ಆಗಿದ್ದಿಲ್ಲಿ ಪಾಸ್ ಆಗಿದ್ದಿಲ್ಲಿ ನಂದಿ. ಅಲ್ಲೇ ನಂದಿ ಪಾಸ್ ಆಗಿದ್ದು ಅಣ್ಣ. ಅಣ್ಣ ಮರ್ದಿಸ ಝೂಮ್ ಮಾಡು. ನನ್ನ ಅಯ್ಯೋ ನಂದಿ. ಆಯ್ತು ಆಯ್ತು ಸೀರಿಯಸ್ ಝೂಮ್ ಮಾಡೋಣ. ನಂದಿ ಅಲ್ಲಿ ಬ್ಯಾಟ್ರು ಭಯ ಆಗ್ತೈತೆ. ಇಲ್ಲಿ ಅಯ್ಯೋ ನಂದಿ ನಂದಿ ನೀನೇ ಹೋಗ್ಬೇಕು. ನಾನು ಇಲ್ಲಿ ನನ್ನ ಕೈಲಾಗಲ್ಲ. ನಾನು ನಿಮಿಷ ನಾನು ನೋಡ್ಲೇಬೇಕದನ್ನ. ನಂದಿ ಬ್ಯಾಡ ನಂದಿ. ಅಪ್ಪ ಏನಾರು ಮಾಡ್ಕೊಳಪ್ಪ. ಹೋಗಿ ಹೆಂಗಾರ ಹೋಗಪ್ಪ. ಇಲ್ಲ ಯಾರೋ ಏನಾದ್ರು ಇದ್ದೀರಾ? ಏನು ಮಾಡ್ಕೊಂಡು ಗೊತ್ತಿಲ್ಲ. ಯಾರು ಅಣ್ಣ? ಯಾರು ಇಲ್ಲ ಅಣ್ಣ. ನೋಡಿ ಇಲ್ಲೇ ಏನೋ ಕೂತಿತ್ತು, ಕಾಣಿಸ್ತಾ ಇಲ್ಲ ದೇವ್ರೇ. ಇಲ್ಲೇ ಕೂತಿದ್ದೀನೋ ಅಣ್ಣ. ಈ ಮರ ನೋಡಿ. ಯಪ್ಪ ದೇವ್ರೆ, ಈ ಬೇರೆ ನೋಡಿದ್ರೆ ಭಯ ಆಗ್ತಾ ಇದ್ರು ಸ್ವಾಮಿ. ಯಪ್ಪ
ನಂದಿ ಏನಾಯ್ತು ನಂದಿ? ನಾ ಅದಕ್ಕೆ ಹೋಗ್ಬೇಡ ಅಂದೆ. ನೀನೇ ಹೋಗ್ತೀನಿ ಅಂದೆ. ಸರಿನಾ? ಯಪ್ಪ ಇಂಗ್ಲೀಷ್ ತಗೊಳ್ಳೋದು ಬೇಡ. ಅಯ್ಯಪ್ಪ ನೋಡೋದಲ್ಲ ಏನಾಯ್ತು ನಂದಿ ಅಲ್ಲಿ? ಏನೋ ವೈಟ್ ಕಣ, ಅಲ್ಲಿ ಹೋದಲ್ಲಿ ಕಾಣಿಸ್ತಿಲ್ಲ. ಅಯ್ಯೋ ಏನೋ ಮರದ ಮೇಲಿಂದ ಎಸ್ತಂಗೈತೆ, ಸ್ವಲ್ಪ ಭಯ ಆಗೋಯ್ತು ಬಂದ್ಬಿಟ್ಟು. ಅಯ್ಯೋ ನೋಡೋದಲ್ಲ, ದಯವಿಟ್ಟು ಅಂಗನಗಟ್ಟೆ ಅಂತ ಈ ಜಾಗ. ರಾಹುಗಳ ಬಗ್ಗೆ ತಿಳ್ಕೊಳ್ಳಿ. ಇದೊಂದೇ ಕಡೆ ಎಲ್ಲ ತುಂಬ ಕಡೆ ಇರ್ತವೆ. ಒಬ್ಬೊಬ್ಬರೇ ರಾತ್ರಿ ಹೊತ್ತು ಓಡಾಡಬೇಡಿ. ಟೈಮ್ ನೋಡಿರ್ಬೋದು 1:15 ಆಗೈತೆ. ಒಬ್ಬೊಬ್ಬರು ಓಡಾಡೋಕೆ ಹೋಗಬೇಡಿ. ಸೊ ರಾಹುಗಳಿಂದ ದೂರ ಇರಿ ಆದಷ್ಟು. ದೇವಸ್ಥಾನಗಳು ನಂದಿ ಅವರೇನೋ ಓಡಾಡದ, ನಾವು ಹೋಗೋಣ ಬಂದಿ. ತುಂಬ ಹೊತ್ತಿರೋದು ಬೇಡ ಇಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾರೆ ಕನ್ನಡ ಚಾಪ್ಟರ್. ಇಲ್ಲಿದೆ ಡೇಂಜರ್. ಅಲ್ಲಪ್ಪ ಅಣ್ಣ ಬಾ, ಆಫ್ ಮಾಡ್ದೋ ಕ್ಯಾಮ್ರಾ ಹೊಟ್ಟೋಣ. ಅಯ್ಯಪ್ಪ ನೆಕ್ಸ್ಟ್ ವಿಡಿಯೋ ನೀನೇ ಬಂದ್ ಮಾಡ್ಕೊಳಪ್ಪ. ನನ್ನ ಕೈಲಾಗಲ್ಲ ಗುರು, ಸೀರಿಯಸ್ ಆಗಿ ನಾನು ಕಿಚ್ಚಾಕ್ಬಿಡ್ತೀನಿ ಗುರು. ನಾನು ಮಾಡ್ಕೊತೀನಿ ಬಿಡೋಣ. ಆಗ್ತಾ ಇಲ್ಲ. ಮಾಡ್ಕೊತೀನಿ ಬಿಡೋಣ.